X16 ನ್ಯೂಸ್ ಅರ್ಥಾತ್ ಸಿದ್ದಾಮರಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತಾರ. ಆದ್ಮೇಲೆ ನಮ್ಮ ಮೋದಿಯವರ ಮಾತು ಕೇಳಿದ್ರೆ ಸಾಕು, ಯಾರಾದರೂ ತಲೆ ಆಡಿಸ್ಲೇಬೇಕು. ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಅಂತಂದ್ರೆ ನಿಜವಾಗಿ ಅವರು RSS ಬ್ರೈನ್ ಅನ್ನೋದ್ರಲ್ಲಿ ಮಾತಿಲ್ಲ, ಅಥವಾ RSS ಪ್ರಣೀತ ಬ್ರೈನ್ ಅನ್ನೋದ್ರಲ್ಲಿ ಮಾತಿಲ್ಲ, ಎರಡು ಮಾತಿಲ್ಲ. ಮಾತು ಅದ್ಭುತ, ಅದನ್ನು ಯಾರೂ ಒಳಗಡೆಗೆ ಸಾಧ್ಯ ಇಲ್ಲ. ಭಾಳ ಸುಂದರವಾಗಿ ಮಾತಾಡ್ತಾರೆ, ಜನರ ಮನಸ್ಸೊಳಗೆ ಹೋಗ್ಬಿಡುತ್ತೆ. ನೋಡಿರಿ, ಒಂದು ಮಾತು ಮಾತಾಡ್ತಾರೆ, ಹಿಸ್ಸಾರದಲ್ಲೇ, ಹರಿಯಾಣದ ಹಿಸ್ಸಾರದಲ್ಲಿ ಮಾತಾಡ್ತಾ ಒಂದಿಷ್ಟು ವಕ್ಫ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಅದನ್ನು. ವಕ್ಫ್ ಭೂಮಿಯನ್ನು ಬಡವರು, ನಿರ್ಗತಿಕ ಮಹಿಳೆಯರು ಹಾಗೂ ಮಕ್ಕಳ ಪ್ರಯೋಜನಕ್ಕೆ ಬಳಸಬಹುದಿತ್ತು. ಹೌದಲ್ರಿ, ಬಳಸ್ಬೇಕಾಗಿತ್ತಲ್ಲ ಇದನ್ನು. ಯಾರೋ ಕೆಲವು ಜನ ತಾವು ಇಟ್ಕೊಂಡು ಅದು ದುರುಪಯೋಗ ಮಾಡ್ಕೊತ ಹೋದರು. ಮೂಲಭೂತವಾದಿಗಳು ಅವರಲ್ಲೇ, ಇಸ್ಲಾಂದಲ್ಲೇ ಮೂಲಭೂತವಾದಿಗಳನ್ನು ದುರುಪಯೋಗ ಮಾಡಿಕೊಂಡ್ರು ಅನ್ನೋದು ಸೂಕ್ಷ್ಮವಾಗಿ ಹೇಳೋಕೆ ಅದ ಭಾಳ ಸುಂದರವಾಗಿ. ಹೌದು, ಇದು ಅಲ್ಲೇ ಬಡತನಕ್ಕೆ, ಅಲ್ಲಿ ದುಡಿಯೋ ವರ್ಗಕ್ಕೆ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಭೂಮಿಗಳನ್ನು. ಆ ಭೂಮಿಗಳ ಮುಸ್ಲಿಂ ಜನರಿಗೆ ಒಂದು ಅಗ್ರಿಕಲ್ಚರ್ ಮಾಡೋಕ್ಕೂ ಮತ್ತಿದು ಕೊಡ್ಬೋದಾಗಿತ್ತು. ಅಲ್ಲಿ ಬರುವ ಆದಾಯದಿಂದ ತಮ್ಮ ಜನರನ್ನು ಉದ್ಯೋಗ ತೊಡಗಿಸ್ಬೇಕಾಗಿತ್ತು. ಸಾಧ್ಯತೆ ಅಲ್ಲದೆ ಅದು. 2014ರಾಗ ಇಂಥ ಈ ವಕ್ಫ್ ತಿದ್ದುಪಡಿ ತಂದ ಆ ಮೂಲಭೂತವಾದಿಗಳನ್ನು ಏನಪ್ಪ ಅಂತಂದ್ರೆ ಅದರ ಇಸ್ಲಾಂ ಮೂಲಭೂತವಾದಿಗಳನ್ನು ಮೆಚ್ಚು ಸಲುವಾಗಿ ಮತ್ತು ಆರಿಸಿ ಬರೋ ಸಲುವಾಗಿ ಕಾಂಗ್ರೆಸ್ ಒಂದು ದೊಡ್ಡ ತಪ್ಪು ಮಾಡಿತು. ಇದನ್ನು ಮಾಡಿಸ್ಬೇಕು, ತಿದ್ದುಪಡಿ ಮಾಡಬಾರ್ದಾಗಿತ್ತು. 2014ರಾಗ ಅದು ಮಾಡಿದ್ದಕ್ಕೆ ನಾವು ತಿದ್ದುಪಡಿ ಮಾಡೋದು ಬಂತು. ನಾವು ಮಾಡಿದ್ದೆವು ಜನಪರವಾಗಿ ಮಾಡಿದಂಥದ್ದು. ಅವ್ರು ಮಾಡಿದ್ದು ಮೂಲಭೂತವಾದಿಗಳನ್ನ, ಕೆಲವು ಜನ ಮುಸಲ್ಮಾನರು, ಕೆಲವು ಜನರನ್ನು ದುಡ್ಡಿದ್ದಂಥವ್ರನ್ನ ಶ್ರೀಮಂತರನ್ನು ಮತ್ತೆ ಶ್ರೀಮಂತರಾಗಿ ಮಾಡೋದಕ್ಕಾಗಿ ಅದನ್ನು ಮಾಡಿದರು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಪ್ರಾಮಾಣಿಕವಾಗಿ ಬಳಸಿದರೆ ಮುಸ್ಲಿಂ ಯುವಕರು ಟೈರ್ ಪಂಕ್ಚರ್ ತಿದ್ದುವುದರಲ್ಲಿ ತಮ್ಮ ಜೀವನವನ್ನು ಕಳೆಯಬೇಕಾಗಿರಲಿಲ್ಲ. ಇವರಿಗೆ ಬಡ ಮುಸಲ್ಮಾನರಿಲ್ಲ, ಪಾಸ್ಮಂದ ಮುಸಲ್ಮಾನರ ಬಗ್ಗೆ ಇಲ್ಲ, ಬಿದ್ದೋದ ಮುಸಲ್ಮಾನರ ಬಗ್ಗೆ ಇಲ್ಲ, ಕೆಳಜಾತಿಯ ಮುಸಲ್ಮಾನರ ಬಗ್ಗೆ ಇಲ್ಲ, ಇಸ್ಲಾಂ ಧರ್ಮದಲ್ಲಿ ಜಾತಿಗಳಿದ್ದಾವೆ ಅನ್ನೋದು ಇವ್ರು ಮರ್ತಾರೆ. ಎಲ್ಲ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಎಷ್ಟು ಒಂದು ಕಳ್ಕಳಿರಪ್ಪ ನಮ್ಮ ಮುಸಲ್ಮಾನರಲ್ಲೇ, ನಮ್ಮ ಈ ಮೋದಿಯವರು ಅಂತ ಯಾರಾದರೂ ಹೇಳ್ಬೋದು, ಇಲ್ಲ ಅಂತಲ್ಲ. ಮತ್ತು ಹೌದು. ಯಾಕಂತಂದ್ರೆ ಟೀಕೆ ಮಾಡೋದಿದ್ರೆ ಇದು ನಾವು ಒಂದು ಪಾಸಿಟಿವ್ ಆಗಿ ತೊಗೊಂಡು ಯಾವಾಗ ನಮ್ಮಲ್ಲೇ ಏನದಪ್ಪ ಅಂದ್ರೆ ಈಗ ಮೋದಿಯವ್ರು ಮಾತಾಡಲಿ, RSS ಮಾತಾಡಲಿ, ಏನು ನೆಗೆಟಿವ್ನೆಸ್ ಇರ್ತದೆ ಇಲ್ಲ. ಒಳ್ಳೆಯದು ವಿಚಾರ ಒಳ್ಳೇದಪ್ಪ, ಪ್ರಾಮಾಣಿಕ ಹೇಳಿದಾರೆ ಒಪ್ಕೊಳ್ಳೋರು. ಮತ್ತು ಯಾಕೆ ಮಾಡಬಾರ್ದಾಗಿತ್ತು? 2014ರಾಗ ಯಾಕೆ ತಂದ್ರೆ ಅದನ್ನು? ಮೊದಲು ಇತ್ತಲ್ರಿ ವಕ್ಫ್ ಕಾನೂನು, ಅದರಷ್ಟು ಅದನ್ನು ಬಿಡಬೇಕಾಗಿತ್ತು. ಯಾಕೆ ತಂದರು ಕಾಂಗ್ರೆಸ್ಸಿಗರು ಇತಿಹಾಸ ನೋಡಿದಾಗ ಅವರು ತಪ್ಪುಗಳು ಮಾಡಿದಂಗೆ. RSS ಅವ್ರು ಎಷ್ಟು ತಪ್ಪುಗಳು ಮಾಡ್ತಾರೆ, ಇವರು ಅದೇ ರೀತಿ ತಪ್ಪುಗಳು ಮಾಡ್ತಾ ಬಂದಿದ್ದಾರಂತ. ತಾವಾದರೂ ಸಂವಿಧಾನಕ್ಕೆ ಬದ್ಧವಾಗಿ ಮಾಡಬೇಕಾಗಿತ್ತಲ್ಲ. ಈ ಕರ್ನಾಟಕದಲ್ಲಿ ಮಾಡಿದ್ದೇನೆ ಅವ್ರ ಪ್ರಕಾರ, ನಮ್ಮ ಮೋದಿಯವ್ರ ಪ್ರಕಾರ ಕರ್ನಾಟಕದ ಗುತ್ತಿಗೆ ಮೀಸಲಕ್ಕೆ 4+4 ಸೇರಿಸಿ ಕೊಟ್ಟರಲ್ಲಪ್ಪ ಅವರು. ಅವ್ರಿಗೆ ಮತ್ತೆ ಎಕ್ಸ್ಟ್ರಾ 8 ಕೊಟ್ಟರು, ಅದು ತಪ್ಪು. ಅಲ್ಲಿ ಮತ್ತೆ 2 ಅವ್ರಿಗೆ 2 ಕೋಟಿ ಜನಕ್ಕೆ ಸಾಲ ಕೊಡುವಂಥದ್ದು ಅಂತ ಅವ್ರು ಕಾಂಟ್ರಾಕ್ಟ್ ಮಾಡೋಕ್ಕೆ ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಕೊಟ್ಟಿದ್ದಾರಲ್ಲ, ಅದು ಸಂವಿಧಾನ ವಿರೋಧಿ. ಯಾಕಂದ್ರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಸಂವಿಧಾನ ಪರವಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯುವ ಮಾತನ್ನು ನಮ್ಮ ಮೋದಿಯವರು ಇದೇ ಸಂದರ್ಭದಲ್ಲಿ ಮಾಡ್ತಾಯಿದ್ದಾರೆ. ಒಂದು ಕಡೆಗೆ ಈ ಒಂದು ಏನಪ್ಪ ತುಷ್ಟೀಕರಣ, ಯಾರು ತುಷ್ಟೀಕರಣ ಮುಸಲ್ಮಾನರಲ್ಲ, ಎಲ್ಲ ಮುಸಲ್ಮಾನರದಲ್ಲ, ಕೆಲವು ಮುಸಲ್ಮಾನರು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ವಕ್ಫನ್ನು ಇವತ್ತು ಅವರು 2014ರಾಗ ತಿದ್ದುಪಡಿ ಮಾಡಿದ್ರು. ನಾವು ಅದನ್ನು ತಿದ್ದೆ ಬಡವರು ಸಹಿತ ಮುಟ್ಟಿ ಅನ್ನೋದು ಮಾಡಿದ್ದೀವಿ. ತಪ್ಪ ಇದು. ಮತ್ತು ಜೊತೆಗೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮದ ನೆಲೆಗಟ್ಟಿನಲ್ಲೇ ಕೊಡುಕೊಡೋದು ಅಂತ ಹೇಳಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಜಾತಿಗಳು ಕೊಡ್ರಿ ಬೇಡ ಅಂತಾರೆ ಹೇಳ್ತಾ ಇದ್ದಾರೆ. ಪಾಸ್ಮಂದ ಇದ್ದಾರೆ, ಅಮಾತ್ಯಗಳು ಇದ್ದಾರೆ, ಅದೇನೋ ಅದರಲ್ಲಿ ಪೆಂಜಾರ್ ಅಂತಿದ್ದಾರೆ, ಅಥವಾ ಇನ್ನೂ ಅನೇಕ ಜಾತಿಗಳು ಬರ್ತಾವೆ, ಸಬ್ ಕಾಸ್ಟ್ಗಳು. ಅವ್ರು ಕೊಡಲಿ. ಇಡೀ ಇಸ್ಲಾಂ ಧರ್ಮಕ್ಕೆ ಯಾಕೆ ಕೊಡ್ತಾ ಇದ್ದಾರೆ? ಇದು ಕೊಟ್ಟಿದ್ದು ಅಂಬೇಡ್ಕರ್ ಅವರ ನೀತಿಗೆ ವಿರೋಧ ಅಲ್ಲೇನು, ಸಂವಿಧಾನ ವಿರೋಧಿ ಅಲ್ಲೇನು ಕಾಂಗ್ರೆಸ್ನ ನೀತಿ ಅಂಥೇಳಿ ಅಗದಿ ಜಬರ್ದಸ್ತಾಗಿ ಏನಪ್ಪ ಅಂತಂದ್ರೆ ಮತ್ತು ಮಾತುಗಳು ಮಾತಾಡಿದ್ದಾರೆ. ಇದು ಗಮನಿಸಿದಾಗ ಯಾರಿಗಾದರೂ ಅನಿಸ್ತಾ, ಹೌದಪ್ಪ ಮೋದಿಯವರು ಭಾಳ ನಿಜವಾಗಿಯೂ ಮುಸಲ್ಮಾನರ ಪರವಾಗಿದ್ದಾರೆ ಅಂತ. ಅದಕ್ಕೆ ಕಾಂಗ್ರೆಸ್ಸಿಗೂ ಆರೋಪ ಮಾಡ್ತಾ ಇರ್ತಾರೆ. ಇಲ್ಲ, ಒಂದೇ ಒಂದು ಇಡೀ ದೇಶದಲ್ಲಿ MLA ಅಥವಾ MP ಏನಾದ್ರು ಸೀಟ್ ಕೊಟ್ಟಿದ್ದಾರೆ ಇವರು ನಿಲ್ಲೋದಕ್ಕೆ ಇಲೆಕ್ಷನ್ಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಊರಲ್ಲಿ ಉತ್ತರಿಲ್ಲ. ಅದಕ್ಕೆ ಮತ್ತೆ ಕೇಳ್ತಾರೆ, ನಾವು ಕೊಡೋದಿಲ್ಲಪ್ಪ, ನೀವು ಕೊಡೋಲ್ಲ 50%, ಮುಸ್ಲಿಮ್ರಿಗೆ 50% ಟಿಕೆಟ್ ಕೊಡ್ರಿ ನೀವು. ಇಲ್ಲೂ ಒಂದು ಜಾಣತನ ಅದು. ಯಾಕಂದ್ರೆ ಕಾಂಗ್ರೆಸ್ಸಿಗರು ಇವ್ರು ಹೇಳುವಂಗೆ ಏನಪ್ಪ ತುಷ್ಟೀಕರಣ ಮಾಡ್ತಾರೆ ಮುಸಲ್ಮಾನರನ್ನು ವೋಟ್ ಪರವಾಗಿ ಅಂತ. ಇಲ್ಲಿ ಅದೇ ಕೆಲಸನ BJPಗರು ಮಾಡ್ತಾಯಿದ್ದಾರೆ, ಅಥವಾ ನಮ್ಮ ಮೋದಿಯವರು ಮಾಡ್ತಾಯಿದ್ದಾರೆ, ಅಥವಾ ನಮ್ಮ RSSಗರು ಮಾಡ್ತಾಯಿದ್ದಾರೆ. ಏನಂದ್ರೆ ಹಿಂಗೆ ಉತ್ತರ ಕೊಡಬೇಕಾಗಿದ್ದಿಲ್ಲ, ನಾವು ಕೊಡ್ತೀವಿ ಪರ್ಸೆಂಟೇಜ್ ಮಾರ ಏನು ಹೇಳಬೇಕಾಗಿತ್ತು.
ಮುಸ್ಲಿಮರಿಗೂ ಸಹಿತ ಮುಸ್ಲಿಂ ಧರ್ಮ ಅಂತೇಳಿ ಒಂದು ಕಡೆ ದೂರ ಸರಿಸ್ತಾ ಅವ್ರಿಗೆ ರಿಸರ್ವೇಷನ್ ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇನ್ನೊಂದು ಕಡೆಗೆ ನಾವು ಕೊಡೋದಿಲ್ಲಪ್ಪ ಬೇಕಾದ್ರೆ 50% ಕೊಡ್ರಿ ಅಂದ್ರೆ ಪೂರ್ತಿಯಾಗಿ ಹಿಂದೂಗಳು ಈ ಕಾಂಗ್ರೆಸ್ ಬೆನ್ನು ಹತ್ತದಂಗೆ ವ್ಯವಸ್ಥೆ ಮಾಡುವ ತಂತ್ರಗಾರಿಕೆ ಇಲ್ಲಂತಲ್ಲ ಅಷ್ಟು ಪ್ರೀತಿ 50% ಕೊಡ್ರಿ ಅದ್ರ ಕೊಟ್ಟರೆ ಅಂದ್ರೆ ಅದ್ರ ಮತ್ತೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೋಡಿರಿ ಇಸ್ಲಾಂ ಧರ್ಮ ಕೊಡಬಾರ್ದು ಕಾರಣ ನಮ್ಮ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದರು, ಇವರು 50% ಕೊಟ್ಟಿದ್ದಾರಾ ಟಿಕೆಟ್ಗಳನ್ನು, ಇದು ದೇಶವನ್ನು ಪಾಕಿಸ್ತಾನ ಮಾಡ್ಬೋದು ಅಂತೇಳಿ ದೊಡ್ಡ ಹುಯಿಲು ಎಬ್ಬಿಸುವಂಥದ್ದು. ಇದರಿಂದ ಇದೇನು ತೋರಿಸೋದಪ್ಪ ಅಂದ್ರೆ ಇದು ಮೋದಿಯವರ ಜಾಣತನಕ್ಕಿಂತಲೂ ಹೆಚ್ಚಾಗಿ RSS ವಿಚಾರಗಳನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು ಇಡಬೇಕು ಅನ್ನೋದ್ರಲ್ಲಿ ಭಾಳ ಪಾರಂಗತರಾಗಿದ್ದಾರೆ. ಯಾಕೆಂದರೆ ಮೂಲತಃ ಇವರು RSS ಪ್ರಚಾರಕರಂತ ಹೇಳ್ಕೊಳ್ಳಲ್ಲಿ ಅವ್ರು ಹಿಂದೆ ಮುಂದೆ ನೋಡೋದೇ ಇಲ್ಲ. ಹೌದು ನಾವು RSS ಪ್ರಚಾರಕ ಅಂತೇಳಿ ಈಗಾಗಲೇ ನಾಗ್ಪುರಕ್ಕೆ ಹೋಗಿ ನೀವು ನೋಡಿದ್ದೀರಿ, ಅಲ್ಲಿ ಹೋಗಿ ನಾವು ಪ್ರಧಾನಿಯಾಗಿ ಬಂದಿಲ್ಲ ಅವ್ರು ಪ್ರಚಾರಕ್ಕಾಗಿ ಬಂದಿರಿ ಅಂತ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಅದು ಇದರ ಅರ್ಥ ಏನಪ್ಪ ಅಂತಂದ್ರೆ ಮಾತಿನಲ್ಲೇ ಬುದ್ಧಿವಂತಿಕೆಯಲ್ಲೇ RSSನ್ನು ಮೀರಿಸುವಂಥ ಶಕ್ತಿ ಮೋಸ್ಟ್ಲಿ ಇವತ್ತು ಕಾಂಗ್ರೆಸ್ಗೆ ಇಲ್ಲ ಅನ್ನಿಸ್ತದೆ. ಇದೇ ಕಾರಣಕ್ಕೇ ಇವತ್ತು ಸೋಲಿನ ಬುತ್ತಿಗಳು ಮೇಲ್ಮೇಲೆ ಇಲ್ಲಿ ನೋಡ್ರಿ ಏಕಕಾಲಕ್ಕೆ ಒಂದು ಕಡೆಗೆ ಏನು ಮಾಡಿದರು, ಬಡ ಮುಸಲ್ಮಾನರನ್ನ ಅವ್ರ ಸಲ ಮಾಡಿದ್ರಪ್ಪ ಇವರು 2014 ದೂರ ಮಾಡೋ ಸಲುವಾಗಿ ಅವ್ರಿಗೆ ಎಜುಕೇಷನ್ ಕೂಡ ಸಾಧ್ಯತ್ತು, ಅವ್ರು ಪರ ಮಾಡಬೇಕಾಗಿತ್ತು. ಈಗ ನಾವು ಅದನ್ನು ಮಾಡಿರ್ತಿದ್ದು ಬಿಡಿ ವಕ್ಫನ್ನ ನೀವು ಸುಮ್ಮನೆ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಬಡ ಮುಸಲ್ಮಾನರ ಪರ ಇದ್ದೀವಿ, ಶ್ರೀಮಂತ ಮುಸಲ್ಮಾನರ ಪರ ಇಲ್ಲ ಅಂತ ಒಂದು ಸಂದೇಶ ಕಳಿಸಿ ಅಲ್ಲೇ ಒಡೆಯುವಂಥ ತಂತ್ರಗಾರಿಕೆಯನ್ನು ಮಾಡಿದರು. ಎರಡನೇದಾಗಿ ಇವ್ರ ಮೇಲೆ ಕಾಂಗ್ರೆಸ್ ಟೀಕಾ ಮಾಡ್ತಾರೆ, ನಿಮ್ಮ ಒಬ್ಬರು ML ಅದಾರಲ್ರಿ, ಒಬ್ಬರು MP ಅದಾರಲ್ರಿ, ಮುಸ್ಲಿಮರು ಯಾರಿಗೆ ಕೊಟ್ಟಿರಿ ಇಷ್ಟು ಕಾಳಜಿ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇದ್ದಾರೆ ವಕ್ಫದವ್ರಿಗೆ, ವಕ್ಫದ ನೆಲೆಗಟ್ಟಲ್ಲ ನೀವು ತಿದ್ದಿದ್ರಿ ಎಲ್ಲ ಮಾಡಿದ್ರಿ, ಯಾರು ಒಬ್ಬರು ಅದಾರ ಕೇಳೋದು ನಿಮ್ಮಲ್ಲಿ ಅಂದಾಗ ನೀವು ಕೊಡ್ರಲ್ಲ 50% ಕೊಡ್ರಿ ಬ್ಯಾಡ ಅಂದಾರ. ನಾವು ವಕ್ಫದಿಂದಾಗಿ ಬಡ ಮುಸಲ್ಮಾನ್ರಿಗೆ ಹೆಲ್ಪ್ ಮಾಡಾಕಿದ್ವಿ, ನಾವು ಪಾಸ್ಮಂದಾಗಳಿಗೆ ಇನ್ನುಳಿದವ್ರಿಗೆ ಹೆಲ್ಪ್ ಮಾಡಾಕಿದ್ದೀವಿ, ಚಪ್ಪರ ಪಿಂಜಾರ ಮತ್ತೇನು ಬರ್ತವ್ರು ಅವರೆಲ್ಲ ಅವ್ರಿಗೆಲ್ಲರೂ ಹೆಲ್ಪ್ ಮಾಡ್ತಾಯಿದ್ದೀವಿ ಬಿದ್ದು ಸಮುದಾಯಕ್ಕೆ ಅಂತ ಹೇಳ್ತಾ ನಾವು ಇಲ್ಲ ಅದ್ರ ಸಹಿತ ಮೀಸಲಾತಿನ ಕಾಯ್ಕೊಂಡು ಹೊಂಟಿದ್ದೀವಿ, ಬಿದ್ದು ಜನರು ಎಬ್ಬಿಸ್ತೀವಿ ಅನ್ನೋಂಥ ಮಾತು ಮಾತಾಡ್ತಾರೆ. ಏನೂ ಇರಲಿ, ಈ ಒಂದು ಭಾಷಣದ ನಮಗೇನು ಸ್ಪಷ್ಟ ಆಗ್ತದಪ್ಪ ಅಂದ್ರೆ ಮೋದಿಯವರನ್ನ ಭಾಷಣದಲ್ಲೇ ಕಟ್ಟಿ ಹಾಕೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಇಲ್ಲಿವರೆಗೆ ಇದು RSS ಫ್ರಾಮ್ ಎಷ್ಟಪ್ಪ 1925 ಸ್ಥಾಪನೆಗೆ ಬಂದದ, ಇಲ್ಲಿವರೆಗೆ ವಿಶೇಷವಾಗಿ ವಿರೋಧ ಪಕ್ಷದ ಆಗಿನ ಬಂದದ. ಆದರೆ ಸಾಂಸ್ಕೃತಿಕ ಸಂಘಟನೆ ಅಂತೇಳಿ ಆದ್ರೆ ತಾವೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾ ಆದಷ್ಟು ರಾಜಕೀಯ ನಮ್ಗೆ ಗೊತ್ತಿಲ್ಲ ಅನ್ನಂಗೆ ಬಂದರೂ ಸಹಿತ ಪೂರ್ತಿಯಾಗಿ ಇಡೀ ದೇಶದ ವ್ಯವಸ್ಥೆಯನ್ನು ಅಭ್ಯಾಸ ಮಾಡಿ ಎಲ್ಲಿ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದನ್ನು ಮಾತ್ರ ಮಾಡ್ತಾ ಹೊರಟಿರುವಂಥ RSS ಇವತ್ತು ತಮ್ಮ ಪ್ರಚಾರಕ ಮೂಲಕ ಅಥವಾ ಪ್ರಧಾನಿ ಮೋದಿಯವರ ಮೂಲಕ ಈ ವಕ್ಫವನ್ನು ಎತ್ತಿಡುವಂಥ ಕೆಲಸವನ್ನು ಹೋದಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ಆದಷ್ಟು ಮುಸ್ಲಿಮರಲ್ಲೂ ಸಹಿತ ಇವತ್ತು ಒಡಕುಟ್ಟುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದು ಮಾಡಲಿ, ಬುದ್ಧಿವಂತಿಕೆ ಅದ. ಮತ್ತು ರಾಜಕೀಯದಲ್ಲಿ ಇದೆಲ್ಲ ನಡೆಯುವಂಥದ್ದನ್ನು ಇವತ್ತು ಈ BJPಯನ್ನು ಹೌದಪ್ಪ ಇದು ಹಿಂದುತ್ವವಾದಿ, ಇದೊಂದು ಏನಪ್ಪ ಅಂತಂದ್ರೆ ವಿಶೇಷ ಕೋಮುವಾದಿ ಪಕ್ಷ ಅಂತ ಇವರು ಕಾಂಗ್ರೆಸ್ಸಿಗೆ ಕರೆದ್ರೆ ಅದಕ್ಕೆ ಪ್ರತಿಯಾಗಿ ಇವರು ಇದ್ದಂಥವ್ರು ನೀವು ತುಷ್ಟೀಕರಣದ ನೆಪದಲ್ಲಿ ಮುಸಲ್ಮಾನ ಸಹಿತ ಹೊಡಿತಾ ಇದ್ದೀರಿ, ಆ ಮುಸಲ್ಮಾನರಿಗೆ ಇಲ್ಲಿವರೆಗೆ ಏನು ನೀವು ಮಾಡಿದಿರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾವು 10 ವರ್ಷಗಳ ಮುಸಲ್ಮಾನರಿಗೆ ಏನು ಮಾಡಿದರು, ಇಡೀ ಹಿಂದೂಗಳಿಗೆ ಏನು ಮಾಡಿದರು ಅನ್ನೋ ಸಹಿತ ಇವತ್ತು ನಮ್ಮ ಮುಂದದ. ಆ ಎಲ್ಲ ನೆಲೆಯಲ್ಲಿ ಇಲ್ಲಿ ಬುದ್ಧಿವಂತಿಕೆ ಮೋದಿಯವರ ಉತ್ತರ ಕರ್ನಾಟಕದಲ್ಲಿ ಇದು ಧರ್ಮದ ನೆಲೆಗಟ್ಟಿನಲ್ಲಿ ನೀವು ಏನು ಕೊಟ್ಟಿದ್ದೀರಿ ಈ ಒಂದು 2 ಕೋಟಿವರೆಗೆ ಸಾಲ ಕಾಂಟ್ರಾಕ್ಟರ್ಗಳಿಗೆ, ಇದು ತಪ್ಪು, ಸಂವಿಧಾನ ವಿರೋಧಿ ಅಂತ ಹೇಳೋ ಜೊತೆಗೆ ನಾವು ಸಂವಿಧಾನ ರಕ್ಷಕರು ಅನ್ನುವಂಥ ಮಾತನ್ನು ಬಿಂಬಿಸ್ತಾ ಅದೇ ಕಾಲಕ್ಕೆ ಈ ಟೈರ್ ಪಂಕ್ಚರ್ ತೆಗಿ ಲಾರಂಗ್ ನಿಲ್ಲಿಸಬೇಕಾಗಿತ್ತಂದ್ರೆ ಈ ವಕ್ಫ್ ಕಾನೂನನ್ನು 2014 ಮೊದಲು ಹೆಂಗಿತ್ತು ಹಂಗೆ ಬಿಟ್ಟಿದ್ರೆ ಆಗ್ತಿತ್ತೇನೋ. ಅದ್ರ ಜೊತೆಗೆ ಈ ದಿಶೆಯಲ್ಲೇ ಕಾಂಗ್ರೆಸ್ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ, ಎಲ್ಲರೂ ಉದ್ಯೋಗ ಕೊಟ್ಟಿಲ್ಲ ಅಂಥೇಳಿ ಅದು ಒಂದು ಆರೋಪ ಕಾಂಗ್ರೆಸ್ ಮೇಲೆ ಹಾಕಿದ್ದಾರೆ. ನೋಡೋಣ ಇದಕ್ಕೆ ಕಾಂಗ್ರೆಸ್ಗೆ ಏನು ಉತ್ತರ ಕೊಡ್ತಾರೆ. ಯಾಕಂದ್ರೆ ಜುಗಲ್ ಬಂದು ನಡೆದಿರ್ತದಿಲ್ಲ, ಕಾಂಗ್ರೆಸ್ಗರು ಬುದ್ಧಿವಂತರಿದ್ದಾರೆ. ಆದರೆ RSS ನೆಲಗಟ್ಟಿನಲ್ಲಿ ಬೆಳೆದಂಥ ನಮ್ಮ ಈ ಒಂದು BJP ಇವತ್ತಂತೆ ಬುದ್ಧಿವಂತರ ಪಕ್ಷ ಅನ್ನೋದು 2 ಮಾತಿಲ್ಲ. ಇಷ್ಟು ಮಾತ್ರ ಹೇಳ್ಬೋದು, ಮುಂದಿನ ದಿನದಲ್ಲಿ ಏನೋ ಎಂತೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಈ ಗುತ್ತಿಗೆ ಮೀಸಲು ಸಂವಿಧಾನ ವಿರೋಧಿ, ಜೊತೆಗೆ ನೀವು ಮುಸ್ಲಿಮರಿಗೆ 50% ಕೊಟ್ಟು ನೀವು ಕೊಡಿ, ನಾವು ಕೊಡೋದಿಲ್ಲ ಅಂತ 2 ಮಾತುಗಳನ್ನ ಹೇಳಿ ಒಂದು ಕಡೆಗೆ ಹಿಂದುತ್ವದ ಕಡೆನೂ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡ, ಇನ್ನೊಂದು ಕಡೆ ಮುಸ್ಲಿಮರಲ್ಲಿ ಒಂದು ಒಡಕು ಮಾಡುವಂಥ ಮಾತುಗಳನ್ನ ಇವತ್ತು ಮಾಡಿದ್ದಾರೆ. ಇದು ನಿಮ್ಗೆ ಏನು ಅನಿಸ್ತದೆ ಗೊತ್ತಿಲ್ಲ ನನಗೆ. ನಿಮಗೆ ಇದು ಲೈಕ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿ ತರಾಮಿದು ಸತ್ಯದ ಕೈಗೊಂಡು ವಂದನೆಗಳು.